ಸಚಿವರು ಎಂ.ಬಿ. ಪಾಟೀಲ್ ಅವರು ನೇರ ಸಂಪರ್ಕದಲ್ಲಿ. ಎಂ.ಬಿ. ಪಾಟೀಲ್ ಅವರೇ ನಮಸ್ಕಾರ. ನಮಸ್ಕಾರ ಹೇಳಿ. ನಮಸ್ತೆ. ಇವತ್ತಿನ ಬಜೆಟ್ ಅನ್ನು ಯಾವ ರೀತಿ ನೋಡ್ತಾ ಇದ್ದೀರಿ ತಾವು? ಪ್ಲೀಸ್ ಹೇಳಿ. ನಮಸ್ಕಾರ. ಇದು ನನ್ಕಿಂತ ಜಾಸ್ತಿ ನಿಮಗೆ ಗೊತ್ತಾಗಿರ್ಬೇಕು ಈ ಬಜೆಟ್ನಲ್ಲಿ ಏನಿದೆ ಅಂತ ಹೇಳಿ. ಇವತ್ತು ಬಡವರಿಗಾಗಲಿ, ಮಧ್ಯಮ ವರ್ಗದಾಗಲಿ, ಕೆಲ ಮಧ್ಯಮವಾಗಲಿ, ಮಧ್ಯಮ ವರ್ಗದಾಗಲಿ ಯಾವುದೇ ಟ್ಯಾಕ್ಸ್ ಕನ್ಸೆಷನ್ ಕೂಡ ಇಲ್ಲ. ಅದೇ 4 ಲಕ್ಷ ರೂಪಾಯಿ ಜೀರೋ ಟ್ಯಾಕ್ಸ್ ಅನ್ನೋದು ಬಿಟ್ಟರೆ ಅದು ಹಿಂದಿನ ಮುಂದುವರೆದಿದೆ. ಅದರಲ್ಲಿ ಏನೂ ಕೂಡ ಯಾರಿಗೂ ಕೂಡ ಜನಸಾಮಾನ್ಯರಿಗೆ ಏನೂ ಕೂಡ ಇವತ್ತು ದಿವಸ ನೆರವು ಬಂದಿಲ್ಲ. ಎರಡನೇದೀಗ ರೈತರಿಗಾಗಲಿ, ನೀರಾವರಿಗೆ ಇವತ್ತು ದಿವಸ ಯಾವುದೇ ಇದನ್ನು ಬೆನಿಫಿಟ್ಸನ್ನು ಕೊಟ್ಟಿಲ್ಲ. ನಮ್ಮಲ್ಲಿ ಅಪರ್ ಭದ್ರಾದು ಹಿಂದೆ ಘೋಷಣೆ ಮಾಡಿದಂಥ 5,600 ಕೋಟಿ ರೂಪಾಯಿ ಇವತ್ತು ದಿವಸ ಬಾಕಿ ಇತ್ತು, ಅದನ್ನು ಕೊಡ್ತೀವಿ ಅಂತೇಳಿ ಇವತ್ತು ದಿವಸ ಹೇಳಿಲ್ಲ. 4 ವರ್ಷ ಹಿಂದೆ ಕ್ಯಾಬಿನೆಟ್ನಲ್ಲಿ ನಿರ್ಧಾರ ಮಾಡಿದ್ದೆ ನಾನು ಕೂಡ ಕೊಟ್ಟಿಲ್ಲ. ನಮ್ಮ UKP ಸ್ಟೇಜ್ 3ಗೆ ನ್ಯಾಷನಲ್ ಪ್ರಾಜೆಕ್ಟ್ ಡಿಕ್ಲೇರ್ ಮಾಡಿ 50,000 ಕೋಟಿ ರೂಪಾಯಿ ನಾವು ಕೇಳಿದ್ದೀವಿ. ನೋಟಿಫಿಕೇಷನ್ ಆಗಬೇಕು ಅದನ್ನು ಕೇಳಿದ್ದೀವಿ, ಅದು ಕೂಡ ಆಗಿಲ್ಲ. ಆಮೇಲೆ ಪ್ರಮುಖವಾಗಿ ಇವತ್ತು ದಿವಸ ನಮ್ಮೆಲ್ಲ ನಾವು ಅರ್ಥೈಸ್ಕೊಳ್ಬೇಕು. ಇವತ್ತು ನಮ್ಮ 4 ಇವತ್ತು ದಿವಸ ರೈಲ್ ಕಾರಿಡಾರ್ಸ್ನ, ಹೈ ಸ್ಪೀಡ್ ರೈಲ್ ಕಾರಿಡಾರ್ಸ್ನ ಅನೌನ್ಸ್ ಮಾಡಿದ್ದಾರೆ. ಆ ಪುಣೆ ಟು ಬ್ಯಾಂಗ್ಳೂರ್ ಕೇವಲ ನಮ್ಮ ಕರ್ನಾಟಕ ರಾಜ್ಯಕ್ಕಷ್ಟೇ ಅಲ್ಲ, ಭಾರತ ದೇಶಕ್ಕೆ ಅತ್ಯಂತ ಪ್ರಮುಖವಾದಂಥ ಕಾರಿಡಾರ್, ರೈಲ್ ಕಾರಿಡಾರ್ದು. ಪುನಃ ಬ್ಯಾಂಗ್ಳೂರ್ಗೆ, ಪುನಃ ಮುಂಬೈ ಟು ಪುಣೆ ಇದೆ. ಮುಂಬೈ ಟು ಬ್ಯಾಂಗ್ಳೂರ್ ಏನಿದೆ ರೈಲ್ ಕಾರಿಡಾರ್ನಲ್ಲಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯವನ್ನು ನಿರ್ಲಕ್ಷ್ಯ ಮಾಡಿದ್ದಾರೆ. ಅದು ದೇಶಕ್ಕೆ ಮಾರಕ, ಬರೀ ಕರ್ನಾಟಕ ರಾಜ್ಯಕ್ಕೆ ಅಷ್ಟಲ್ಲ, ದೇಶಕ್ಕೆ ಇವತ್ತು ಮಾರಕ. ಉತ್ತರ ಕರ್ನಾಟಕ, ಅದರಲ್ಲಿ ವಿಶೇಷವಾಗಿ ಮುಂಬೈ ಕರ್ನಾಟಕ ಮತ್ತು ಆ ಕಡೆ ಇವತ್ತು ದಿವಸ ಈ ಕಡೆ ಸೆಂಟ್ರಲ್ ಮಧ್ಯ ಕರ್ನಾಟಕ ಮತ್ತು ವೆಸ್ಟರ್ನ್ ಮಹಾರಾಷ್ಟ್ರನೂ ಕೂಡ ಇನ್ವಾಲ್ವ್ ಆಗಿದೆ. ಹೀಗಾಗಿ ಆ ಪ್ರಮುಖ ರೈಲ್ ಕಾರಿಡಾರ್ನಲ್ಲಿ ಇವತ್ತು ದಿವಸ ನಮಗೆ ಭಾಳ ದೊಡ್ಡ ಹೈ ಸ್ಪೀಡ್ ರೈಲ್ ಕಾರಿಡಾರ್ ಅನ್ಯಾಯ ಮಾಡಿದ್ದಾರೆ. ಯಾವ ಮುಖ ಇಟ್ಕೊಂಡು ಪ್ರಹ್ಲಾದ್ ಜೋಶಿ ಅವರು ಕರ್ನಾಟಕ ರಾಜ್ಯಕ್ಕೆ ಬರ್ತಾರೆ ಅಂತ ನಾವು ಕಾದು ನೋಡಬೇಕಾಗಿದೆ ಇವತ್ತು ದಿವಸ. ಈಗ ಎಂ.ಬಿ. ಪಾಟೀಲ್ ಅವರೇ, ಒಂದು ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ತಾವು ತಮ್ಮ ಜೆನ್ಯೂನ್ ಕನ್ಸರ್ನ್ಗಳನ್ನು ರೈಸ್ ಮಾಡಿದ್ರಿ. ನನಗೆ ಒಂದು ಪ್ರಶ್ನೆ ಇದೆ. ಈಗ ಕೇಂದ್ರ ಸರ್ಕಾರದ ಬಜೆಟ್ ಅನ್ನ ನಾವು ದೇಶ ಅಂತ ನೋಡಬೇಕು ಅಥವಾ ಪ್ರಾದೇಶಿಕವಾಗಿ ಅದನ್ನು ಯೋಚನೆ ಮಾಡಬೇಕಾ ಅಂತ? ದೇಶ ಅಂತಾನೆ ಹೇಳ್ತಾ ಇದ್ರಲ್ರಿ ನಾನು. ಇಟ್ ಇಸ್ ಇಂಪಾರ್ಟೆಂಟ್. ಬ್ಯಾಂಗ್ಳೂರ್ ತಮ್ಗೆ ಗೊತ್ತಿದೆ, ಮುಂಬೈ ಟು ಬ್ಯಾಂಗ್ಳೂರ್ ಕಾರಿಡಾರ್, ಮುಂಬೈ ಬ್ಯಾಂಗ್ಳೂರ್ ದೇಶಕ್ಕೆ ಇವತ್ತು ಸಹ ಅತ್ಯಂತ ಪ್ರಮುಖ. ಈ ಏನು ಕಾರಿಡಾರ್ ಅನೌನ್ಸ್ ಮಾಡಿದಾರಲ್ಲ, ಆ ಎಲ್ಲ ಕಾರಿಡಾರ್ಕಿಂತ ಹೆಚ್ಚಿಗೆ ಅದು ಮಹತ್ವದ್ದು. ಇದನ್ನ ಒಪ್ತಿರೋ ಇಲ್ಲ ನೀವು ಅಷ್ಟೇ. ಹಿಂದೆನೂ ಕೂಡ ಇವತ್ತು ದಿವಸ ಹೇಳಿದ್ರು ಮುಂಬೈ ಬ್ಯಾಂಗ್ಳೂರ್, ಪುಣೆ ಬ್ಯಾಂಗ್ಳೂರ್ ಎಕ್ಸ್ಪ್ರೆಸ್ ವೇ ಅಂತ ಹೇಳಿದ್ರು, ರೋಡ್ ನೆಟ್ವರ್ಕ್, ಅದು ಕೂಡ ಆಗಲಿಲ್ಲ. ಇದು ಏನಿದೆ ಬಹುಶಃ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ಭಾರತ ದೇಶಕ್ಕೆ ಪ್ರಮುಖವಾದಂಥ ರೈಲ್ ಕಾರಿಡಾರ್, ಹೈ ಸ್ಪೀಡ್ ರೈಲ್ ಕಾರಿಡಾರ್. ಇವತ್ತು ಯಾರನ್ನಾದರೂ ಕೂಡ ನೀವು ರೈಲ್ ಎಕ್ಸ್ಪರ್ಟ್ಸು, ಎಕನಾಮಿಸ್ಟು ಇದನ್ನ ತಿಳ್ಕೊಳ್ಳಿ, ನೀವು ಗೊತ್ತಾಗುತ್ತೆ ನಿಮಗೆ. ಐ ಆಮ್ ಟಾಕಿಂಗ್ ಅಬೌಟ್ ಕರ್ನಾಟಕಕ್ಕೆ ಅನ್ಯಾಯ ಅಲ್ಲ, ಇದು ರಾಷ್ಟ್ರಕ್ಕೆ ಇವತ್ತು ಮಾರಕವಾದಂಥ ಡಿಸಿಷನ್ ಇದು. ಈಗ ತಾವು ಸಚಿವರಾಗಿ ತಮ್ಮ ಇಲಾಖೆಯ ಆಶೋತ್ತರಗಳಿಗೆ ಈ ಬಜೆಟ್ ಸ್ಪಂದಿಸಿದೆಯಾ ಎಂ.ಬಿ. ಪಾಟೀಲ್ ಅವರೇ? ಸಚಿವರಾಗಿ ತಮ್ಮ ಇಲಾಖೆಯ ಆಶೋತ್ತರಗಳೇನಿತ್ತು ಅದಕ್ಕೆ ಸ್ಪಂದಿಸಿದೆಯಾ? ಸಚಿವರು ನಮ್ಮ ಇಲಾಖೆಗಳ ಆಶೋತ್ತರಗಳೇನಿತ್ತು, ಇವತ್ತು ಕರ್ನಾಟಕಕ್ಕೆ ಇವತ್ತು ಏನು PLI ಇಲೆಕ್ಟ್ರಾನಿಕ್ಸ್ ಮತ್ತು ಸೆಮಿ ಕಂಡಕ್ಟರ್ಗೆ 23ರಿಂದ 40 ಸಾವಿರ ಕೋಟಿ ಮಾಡಿದ್ದಾರೆ. ಆದರೆ ಇವತ್ತು ಸಹ ಇವರು ಸೆಮಿ ಕಂಡಕ್ಟರ್ ಇಂಡಸ್ಟ್ರೀಸು ಬಂದು ಈ ರಾಜ್ಯದಲ್ಲಿ ತಮ್ಮ ಇಂಟ್ರೆಸ್ಟ್ ಅನ್ನು ತೋರಿಸಿದಾಗ, ಇಂಟೆಂಟ್ ಅನ್ನು ತೋರಿಸಿದಾಗ, ಇವರು ಅಲ್ಲಿ ರಿಯಾಯಿತಿ ಏನು ಇವತ್ತು ಸಹ ಈಗ ಅನೌನ್ಸ್ ಮಾಡಿದ್ದಾರೆ 40,000 crores, ಹಿಂದೆ 33,000 ಕೋಟಿ ಇತ್ತದು. ಅಲ್ಲಿ ಹೋದಾಗ ಅವ್ರನ್ನ ಡೈವರ್ಟ್ ಮಾಡ್ತಾ ಇದ್ದಾರೆ. BJP ರೂಲ್ ಸ್ಟೇಟ್ಸು, ಕಾಂಗ್ರೆಸ್ ರೂಲ್ ಸ್ಟೇಟ್ಸ್ಗಳಲ್ಲಿ. ಈ ಫೆಡರಲ್ ಸಿಸ್ಟಮ್ನಲ್ಲಿ ಪ್ರಜಾಪ್ರಭುತ್ವ ಇದರಲ್ಲಿ ದೇಶ ಅಂತೇಳಿ ಇವತ್ತು ನೀವೇನು ಹೇಳ್ತಾ ಇದ್ದೀರಲ್ಲ, ಆ ದೇಶ ಅಂತ ಕನ್ಸಿಡರ್ ಮಾಡಬೇಕು. ಅನ್ಯಾಯ ಮಾಡ್ತಾ ಇರೋದು ಇವರು ಇವತ್ತು ಸಹ. ಇಬ್ಬರು SCL ಟೆಕ್ ಮತ್ತು ಮುರುಗಪ್ಪ ಎರಡು ಸೆಮಿ ಕಂಡಕ್ಟರ್ ಇಂಡಸ್ಟ್ರಿನ ನಮ್ಮ ಬಂದು ಇಂಟ್ರೆಸ್ಟ್ ತೋರಿಸಿ ನಾವು ಇಲ್ಲೇ ಮಾಡ್ಬೇಕಂತ ಹೇಳಿದ್ವಿ ನಿರ್ಧಾರ ಮಾಡಿದ್ರು. ಅಲ್ಲಿ ಹೋದ್ಮೇಲೆ ಆ ಇನ್ಸೆಂಟಿವ್ ಸಲುವಾಗಿ ಅವ್ರನ್ನ ಬೇರೆ ಕಡೆ ಡೈವರ್ಟ್ ಮಾಡ್ತಾರೆ. ಇದು ಕೇಂದ್ರ ಸರ್ಕಾರದ ನಡವಳಿಕೆ. ಇದಲ್ಲದೆ 4 ಕಾರಿಡಾರ್ಸ್ನ, ರೇರ್ ಅರ್ತ್ ಕಾರಿಡಾರ್ಸ್ನ ಇದು ಅನೌನ್ಸ್ ಮಾಡಿದ್ದಾರೆ. ಇವತ್ತು ನಮ್ಮಲ್ಲಿ ಗದಗ್ ಮತ್ತು ನನ್ನ ತಿಳಿದ ಪ್ರಕಾರ ಚಾಮರಾಜನಗರದಲ್ಲಿ ಇವತ್ತು ರೇರ್ ಅರ್ತ್ ನಮ್ಮಲ್ಲಿ ಕೂಡ ಡಿಪಾಸಿಟ್ಸ್ ಇದಾವೆ ಅಂತ ತಿಳ್ಕೊಂಡಿದ್ದೀವಿ. ಇಲ್ಲಿನೂ ಕೂಡ ರೇರ್ ಅರ್ತ್ ಇದಕ್ಕೆ ಮಾಡಿಲ್ಲ. ಇನ್ನು ಕೆಮಿಕಲ್ ಇದು ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಬೇಸ್ಡ್ ಆನ್ ಚಾಲೆಂಜಿಂಗ್ ಮೆಥಡು. ಅದು ನೋಡಿದ್ರೆ ಯಾವ ರೀತಿ ಅವ್ರು ಚಾಲೆಂಜಿಂಗ್ ಮೆಥಡ್ ಕೊಡ್ತಾರೆ, ನಾವು ಅದರಲ್ಲಿ ಭಾಗವಹಿಸ್ತೀವಿ. ಆಮೇಲೆ ಇನ್ನೊಂದು, ಇವತ್ತು ಈ ನಿಮ್ಮ ಇಂಡಸ್ಟ್ರೀಸ್ ವಿಚಾರ ಬಂದಾಗ ಇವತ್ತು ನಮ್ಮ ಏನು ಕ್ವಿನ್ ಸಿಟಿ ಅಂತ ನಾವು ಮಾಡಿದ್ವಿ ರಾಜ್ಯದ ಬಹುಶಃ ನಿಮ್ಗೆ ಗೊತ್ತಿದೆ. ಕ್ವಿನ್ ಸಿಟಿ ವಿ ಆರ್ ದ ಪೈನರ್ಸ್. ನಾವು ಅದನ್ನು ಪ್ರಾರಂಭ ಮಾಡಿದ್ವಿ. ಆ ಕ್ವಿನ್ ಸಿಟಿನ ರೆಪ್ಲಿಕೇಟ್ ಮಾಡಿದ್ದಾರೆ. ಬೇರೆ ಬೇರೆ ಮಾಡ್ತಾರೆ, ಸಂತೋಷ, ನಮಗೂ ಹೆಮ್ಮೆ ಅನಿಸ್ತದೆ. ನಮ್ಮ ಕ್ವಿನ್ ಸಿಟಿ ಇವತ್ತು ರೆಪ್ಲಿಕೇಟ್ ಮಾಡಿದ್ದಾರೆ ಅಂತೇಳಿ. ಆದರೆ ಈಗ ಅವರೇನು 5 ಕ್ವಿನ್ ಸಿಟೀಸ್ ಅಂತ ಹೇಳಿದ್ದಾರೆ. ನಮ್ಮ ಕ್ವಿನ್ ಸಿಟಿದು ನಾವು ಪ್ರಪೋಸಲ್ ಕೊಡ್ತೀವಿ. ನಾವು ಇದನ್ನ ವಿ ಆರ್ ದ ಫಸ್ಟ್ ಟು ಅನೌನ್ಸ್.
ನಾವು ಇದೆಲ್ಲ ಮಾಡಿದ್ದೀವಿ. ಈಗಾಗಲೇ ಅಕ್ವಿಷನ್ನು ಸುಮಾರು 5,000 ಎಕರೆ ಅಕ್ವಿಷನ್ ಮುಗಿದಿದೆ, ಡೆವಲಪ್ಮೆಂಟು ಸ್ಟಾರ್ಟ್ ಆಗಿದೆ. ಈಗಾಗಲೇ ಟೊಯೋಟಾ ಒಂದು ರಿಸರ್ಚ್ ಅದಕ್ಕೆ 300 ಎಕರೆಯನ್ನು ನಾವು ಕೊಟ್ಟಿದ್ವಿ. ನಾವು ಅದರಲ್ಲಿ ನಾವು ಕೊಡಬೇಕು ಅಂತ ನಾವು ನಮ್ಮ ಕೇಂದ್ರ ಸಚಿವರಿಗೆ, ಆಮೇಲೆ ನಮ್ಮ MPಸು ಮತ್ತು ನಿರ್ಮಲಾ ಸೀತಾರಾಮನ್ ಒಳಗೊಂಡು ಯಾರ್ಯಾರು ಕನ್ಸರ್ನ್ ಬರ್ತಾರೆ ಮಿನಿಸ್ಟರ್ಸ್ಗೆ ಅವ್ರಿಗೆಲ್ಲ ಕೊಡ್ತೀವಿ. ಆ ಕ್ವೀನ್ ಸಿಟಿಯಲ್ಲಿ ಇವತ್ತು ನಮಗೆ ಹಣಕಾಸಿನ ನೆರವು ಮತ್ತು ಆ ಫೆಸಿಲಿಟಿ ಏನು ತಾವು ಅನೌನ್ಸ್ ಮಾಡಿದ್ರಿ ಆ ಎಲ್ಲ ನೆರವನ್ನು ಇದನ್ನು ಕ್ವೀನ್ ಸಿಟಿ ನಮ್ಮದೇನಿದೆ ಆ 5ರಲ್ಲಿ 1 ಅಂತ ಹೇಳಿ ರಿಕಗ್ನೈಸ್ ಮಾಡಬೇಕು ಅನ್ನೋದು ನಮ್ಮ ಬೇಡಿಕೆ. ಎಸ್, ಈಗ ಬಿಜೆಪಿಯವರು ಒಂದು ವಿಚಾರ ಹೇಳ್ತಾರೆ, ಈ ಬಾರಿಯ ಬಜೆಟ್ ಅಲ್ಲಿ ನಾವು ಉತ್ಪಾದನಾ ವಲಯದ ಮೇಲೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿದೀವಿ. ಉತ್ಪಾದನಾ ವಲಯದ ಮೇಲೆ ಕಾನ್ಸಂಟ್ರೇಟ್ ಯಾಕೆ ಮಾಡಿದೀವಿ ಅಂತಂದ್ರೆ ಜಾಗತಿಕವಾಗಿ ಅನಿಶ್ಚಿತತೆಯ ಪರಿಸ್ಥಿತಿ ಇದೆ. ಸೊ ಆ ಅನಿಶ್ಚಿತತೆಯ ಪರಿಸ್ಥಿತಿಯನ್ನ ನಾವು ನಮಗೆ ಪೂರಕವಾಗಿ ಬದಲಾಯಿಸಿಕೊಳ್ಬೇಕು ಅಂತ ಅದಾಗಿದೆ ಅಂತ ಅನ್ಸುತ್ತಾ MB ಪಾಟೀಲ್ ಅವರೇ? ಯಾಕಂತಂದ್ರೆ ಸಂಕಷ್ಟದಲ್ಲಿ ಅವಕಾಶಗಳನ್ನ ಹುಡುಕಬೇಕು, ನಾವು ಸಂಕಷ್ಟದಲ್ಲಿ ಅವಕಾಶವನ್ನ ಹುಡುಕಬೇಕು, ಅದಾಗಿದೆಯಾ ಅಂತ ನಾವು ಅದನ್ನೇ ಇವತ್ತು ಸಹ ಹೇಳ್ತಾ ಇದೀವಲ್ಲ. ಕರೆಕ್ಟ್. ಅದು ಎಲ್ಲಾಗಿದೆ ಏನಾಗಿದೆ ಹೇಳಿ. MSMEಗೆ 10,000 ಕೋಟಿ ಅಂತ ಹೇಳಿದ್ದಾರೆ. ಎದಕ್ಕೆ ಸಾಲ್ತದೆ ಅದನ್ನು ಸಹ ನಮ್ಮ ವೆಂಡರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಆಗಲಿ ಇದು ಆಗಲಿ MSME ಇಸ್ ದ ಹಾರ್ಟ್ ಆಫ್ ದಿಸ್ ಒನ್. ಇವತ್ತು ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಸಹ MSMEಸ್ಗೆ ನೆರವು ಬರಬೇಕು. ಎಂಪ್ಲಾಯ್ಮೆಂಟ್ ಕ್ರಿಯೇಟರ್ನು ಅವರೇ ಇವತ್ತು ಸಹ. ದೇಶದ ಪ್ರಗತಿಯನ್ನು ನಾವು MSME ಮೇಲೆ ಕಾಣ್ತೀವಿ. ನಾನು ಬೃಹತ್ ಕೈಗಾರಿಕಾ ಸಚಿವರಾದರೂ ಕೂಡ MSME ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಸೆಕ್ಟರ್. ದೇ ಆರ್ ದ ಎಂಪ್ಲಾಯ್ಮೆಂಟ್ ಜನರೇಟರ್ಸ್, ದೇ ಆರ್ ದ ಪೀಪಲ್. ಆ ಒಂದು ಇಕೋ ಸಿಸ್ಟಮ್ ಇದ್ದರೆ ಮಾತ್ರ ಇವತ್ತು ಸಹ ಮೇಜರ್ ಇಂಡಸ್ಟ್ರೀಸ್ ಬರ್ತವೆ. ಅದಕ್ಕೆ ಏನು ಅವರು ಕೊಟ್ಟಿದ್ದಾರೆ? 10,000 ಕೋಟಿ ರೂಪಾಯಿ ನಾವು MSMEs ಕೊಡ್ತೀವಿ ಅಂತ ಹೇಳಿದ್ದಾರೆ. ಡೈರೆಕ್ಟ್ ಆಗಿ ಒಂದು ಪ್ರಶ್ನೆ ಕೇಳ್ತೀನಿ, 10ರಲ್ಲಿ ಎಷ್ಟು ಮಾರ್ಕ್ಸ್ ಕೊಡ್ತೀರಿ? ಸಮಥಿಂಗ್ ಡಿಫರೆಂಟ್. 10ರಲ್ಲಿ ಎಷ್ಟು ಮಾರ್ಕ್ಸ್ ಕೊಡ್ತೀರಿ ರಾಜಕೀಯದ ಕನ್ನಡಕವನ್ನ ಬಿಟ್ಟು ಹೇಳೋದು ಅಂತಾದ್ರೆ? ನಾನು ರಾಜಕೀಯ ಕನ್ನಡಕವನ್ನು ಬಿಟ್ಟು ಹೇಳಬೇಕಾದ್ರೆ ಮೆಡಿಸಿನ್ಸನ್ನು ಕೆಲವೊಂದು ಕ್ಯಾನ್ಸರ್ ಇನ್ನಿತರ ಮೆಡಿಸಿನ್ಸ್ ಇದು ಮಾಡಿದ್ದಾರೆ, ಅದಕ್ಕೆ ನಾನು ಸ್ವಾಗತ ಮಾಡ್ತೀನಿ. ನಾನು ಎಲ್ಲವನ್ನು ಕ್ರಿಟಿಸೈಸ್ ಮಾಡ್ತಾ ಇಲ್ಲ. ಆದರೆ ಇವತ್ತು ಸಹ ಇಂಡಸ್ಟ್ರೀಸ್ಗಾಗಲಿ ಅಥವಾ ಇವತ್ತು ಇವನ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ಸ್, ನಿಮ್ಮ ಲೋನ್ ಸೆಕ್ಟರ್ನ ನೋಡಿ, ಎಷ್ಟು ಲೋನ್ಸ್ ಅಂತ ತೆಗೆದುಕೊಂಡಿದ್ದಾರೆ, ಎಷ್ಟು ಇದು ಮಾಡಿದ್ದಾರೆ. ಇವತ್ತು ನಾವು ಹೇಳ್ತೀವಿ ನಾವು 4th ಲಾರ್ಜೆಸ್ಟ್ ನಾವು ಎಕಾನಮಿ ಆಗ್ತಾ ಇದ್ದೀವಿ, $5 trillion ಇದು ಆಗ್ತಾ ಇದ್ದೀವಿ ಅಂತ ಹೇಳಿ. ಇಫ್ ಯು ಟೇಕ್ ಪರ್ ಕ್ಯಾಪಿಟಲ್ GDP ವಿ ಆರ್ 136 to 146. ಹೀಗಾಗಿ ನಾನು 2 ಮಾರ್ಕ್ಸ್ ಕೊಡ್ತೀನಿ 10ರಲ್ಲಿ. ಎಸ್, ಥ್ಯಾಂಕ್ ಯು MB ಪಾಟೀಲ್ ಅವರೇ. ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ, ತಾವು ತಮ್ಮ ಪ್ರತಿಕ್ರಿಯೆಯನ್ನು ದಾಖಲಿಸಿದ್ದಕ್ಕೆ ನಾನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.